ಸೊ ಮೊದಲನೇದಾಗಿ ವೆರಿಜಾನ್ ಕಂಪ್ನಿಯವರು ಸುಮಾರು 13,000 ಕೆಲಸಗಳನ್ನು ಅಂದರೆ ಜಾಬ್ಸನ್ನು ತೆಗೆದಿದ್ದಾರೆ. ಸೊ 13,000 ಜನಗಳ ಒಂದು ಕೆಲಸ ಹೋಗಿದೆ. ಸೊ ವೆರಿಜಾನ್ ಕಂಪ್ನಿಯವರು ನೀವು ಕೇಳಿರ್ತೀರ ಹೆಸರನ್ನು. ಇವರು ವೈರ್ಲೆಸ್ ಟೆಕ್ನಾಲಜಿ ಮತ್ತು ಒಂದು ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡುವಂತಹ ಒಂದು ಕಂಪನಿ. ಸುಮಾರು 20% ಅಷ್ಟು ನಾನ್ ಯೂನಿಯನ್ ಎಂಪ್ಲಾಯಿಗಳನ್ನು ಒಂದು ತೆಗೆದಿದ್ದಾರೆ ಅಂಥೇಳಿ ಈ ಒಂದು ರಿಪೋರ್ಟಲ್ಲಿ ನಾವು ನೋಡ್ಬೋದು. ಸೊ ಇದಾದಮೇಲೆ HP ಕಂಪ್ನಿಯವರು ಕೂಡ ತಮ್ಮ ಒಂದು 10% ಒಂದು ವರ್ಕ್ಫೋರ್ಸನ್ನು AI ರಿಲೇಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಇಂಪ್ಲಿಮೆಂಟೇಷನ್ನ ಪುಷ್ನ ಎಡೆಗೆ ತೆಗೆದಿದ್ದಾರೆ. ಅಂದರೆ 10% ಕಡಿಮೆ ಮಾಡಿದ್ದಾರೆ ಅಂಥೇಳಿ ಸುಮಾರು 4,000ದಿಂದ 6,000 ಎಂಪ್ಲಾಯೀಸ್ ಅಂಥೇಳಿ ಈ ಒಂದು ರಿಪೋರ್ಟಲ್ಲಿ ನೋಡ್ಬೋದು. ಸೊ ಕ್ಲೌಡ್ ಬೇಸ್ಡ್ ಒಂದು AI ರಿಲೇಟೆಡ್ ಟೆಕ್ನಾಲಜೀಸ್ಗೆ ಇಂಪ್ಲಿಮೆಂಟೇಷನ್ಗೋಸ್ಕರ ಅಂಥೇಳಿ ಈ ಒಂದು ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೋಕೋ-ಕೋಲಾ ಕಂಪ್ನಿಯವರು ಇಂಡಿಯಾದಲ್ಲಿ ಸುಮಾರು 300 ಜನ ಎಂಪ್ಲಾಯಿಗಳನ್ನು ಲೇ ಆಫ್ ಮಾಡಿದಾರಂತೆ. ಸೊ ಅವರು ಕೂಡ ಇದರಿಂದ ಕೂಡ ಭಾಳಷ್ಟು ಜನ ಇಂಪ್ಯಾಕ್ಟ್ ಆಗಿದ್ದಾರೆ. ಇವರೇನು AI ರಿಲೇಟೆಡ್ ಮಾಡಿಲ್ಲ, ಬಟ್ ಪ್ರಾಫಿಟಬಿಲಿಟಿಗೋಸ್ಕರ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮತ್ತು ಹೊಸ ಲೀಡರ್ಶಿಪ್ ಬಂದಿರೋದ್ರಿಂದ ಆ ಒಂದು ಸ್ಟ್ರೀಮ್ಲೈನ್ ಮಾಡಿ ಹಳೆಯ ಒಂದು ಟೀಮ್ಗಳನ್ನೆಲ್ಲ ಡಿಸಾಲ್ವ್ ಮಾಡಿದ್ದಾರೆ ಅಂಥೇಳಿ ಕೊಟ್ಟಿದ್ದಾರೆ. ಸುಮಾರು 5,000 ಜನ ಕೆಲಸ ಮಾಡ್ತಾರಂತೆ 15 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳಲ್ಲಿ ನಮ್ಮ ದೇಶದಲ್ಲಿ.